ಒಂದಾನೊಂದು ಕಾಲದಲ್ಲಿ ಕುಬೇರ ಅಂತ ಒಬ್ಬ ದೊಡ್ಡ ರಾಜನಿದ್ದ. ಅವನ ಹತ್ತಿರ ಎಷ್ಟೊಂದು ಚಿನ್ನ, ಒಡವೆಗಳು ಮತ್ತೆ ಪಳಪಳ ಅಂತ ಹೊಳೆಯೋ ದೊಡ್ಡ ಅರಮನೆ ಇತ್ತು. ಆದ್ರೆ ಈ ಕುಬೇರನಿಗೆ ಒಂದು ಕೆಟ್ಟ ಅಭ್ಯಾಸ ಇತ್ತು ಕಂದ. ಅವನಿಗೆ ತುಂಬಾ ಅಹಂಕಾರ. ನಾನೇ ಈ ಪ್ರಪಂಚದ ಅತಿ ದೊಡ್ಡ ಶ್ರೀಮಂತ ಅಂತ ಸದಾ ಅಹಂಕಾರದಿಂದ ಹೇಳ್ತಾ ಇದ್ದ. ಒಂದು ದಿನ ಕುಬೇರ ಒಂದು ದೊಡ್ಡ ಹಬ್ಬದ ಊಟ ಹಾಕಿಸಿದ. ಅಲ್ಲಿ ಬಗೆ ಬಗೆಯ ರುಚಿಯಾದ ಅಡುಗೆಗಳು, ಸಾಲು ಸಾಲು ದೀಪಗಳು ಮತ್ತೆ ಎಷ್ಟೊಂದು ಜನ ಅತಿಥಿಗಳು ಬಂದಿದ್ರು. ಆದ್ರೆ ಕುಬೇರ ಗಣಪತಿಯನ್ನ ಮಾತ್ರ ಕರೆಯಲೇ ಇಲ್ಲ. ನನಗೆ ಅವನ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡ. ಇದು ನಮ್ಮ ಗಣಪತಿಗೆ ಗೊತ್ತಾಯಿತು. ಅದಕ್ಕೆ ಅವನು ಒಬ್ಬ ಪುಟ್ಟ ಹಸಿದ ಹುಡುಗನ ವೇಷ ಹಾಕೊಂಡು ಅರಮನೆಗೆ ಬಂದ. ನನಗೆ ತುಂಬಾ ಹಸಿವಾಗ್ತಿದೆ, ಸ್ವಲ್ಪ ಊಟ ಹಾಕ್ತೀರಾ ಅಂತ ಆ ಹುಡುಗ ಕೇಳಿದ. ಕುಬೇರ ನಕ್ಕುಬಿಟ್ಟು ಅವನಿಗೆ ಎಷ್ಟು ಬೇಕೋ ಅಷ್ಟು ಊಟ ಕೊಡಿ ಅಂದ. ಆ ಪುಟ್ಟ ಹುಡುಗ ಊಟ ಮಾಡೋಕೆ ಶುರು ಮಾಡಿದ. ತಿಂತಾನೇ ಇದ್ದ. ಅಡುಗೆ ಮನೆಯಲ್ಲಿದ್ದ ಅಷ್ಟು ಊಟನ ಅವನೇ ಒಬ್ಬನೇ ತಿಂದು ಮುಗಿಸಿದ. ಇನ್ನಷ್ಟು ಬೇಕು ಅಂದ ಆ ಹುಡುಗ. ಕುಬೇರನಿಗೆ ಆಶ್ಚರ್ಯ ಆಗೋಯ್ತು. ನೋಡ್ತಾ ಅರಮನೆಯಲ್ಲಿರೋ ಊಟ ಎಲ್ಲ ಖಾಲಿಯಾಗಿ ಹೋಯ್ತು. ಆದ್ರೂ ಆ ಹುಡುಗ ನನಗೆ ಇನ್ನೂ ಹಸಿವಾಗ್ತಿದೆ ಅಂದ. ಈಗ ಕುಬೇರನಿಗೆ ತುಂಬಾನೇ ಭಯ ಶುರುವಾಯ್ತು. ಇದು ಹೇಗೆ ಸಾಧ್ಯ ಅಂತ ಯೋಚನೆ ಮಾಡುವಾಗಲೇ ಅವನಿಗೆ ಗೊತ್ತಾಯ್ತು, ಇವನು ಸಾಧಾರಣ ಹುಡುಗ ಅಲ್ಲ ಅಂತ. ಆಗ ಗಣಪತಿ ತನ್ನ ನಿಜವಾದ ರೂಪ ತೋರಿಸಿದ. ಕುಬೇರ ಗಣಪತಿಗೆ ಕೈ ಮುಗಿದು ಕೆಳಗೆ ಬಿದ್ದು, ನನ್ನನ್ನ ಕ್ಷಮಿಸು ಗಣಪ್ಪ, ನಾನು ತುಂಬಾ ಅಹಂಕಾರ ಪಟ್ಟೆ ಅಂದ. ಗಣಪತಿ ಮೆಲ್ಲಗೆ ನಕ್ಕು, ಶ್ರೀಮಂತನಾಗಿರೋದು ಒಳ್ಳೇದೇ, ಆದ್ರೆ ಎಲ್ಲರ ಹತ್ತಿರ ಪ್ರೀತಿ ಮತ್ತೆ ವಿನಯದಿಂದ ಇರೋದು ಅದಕ್ಕಿಂತ ದೊಡ್ಡದು ಅಂದ. ಕುಬೇರನಿಗೆ ಅಂದೇ ದೊಡ್ಡ ಬುದ್ಧಿ ಬಂತು. ಆ ದಿನದಿಂದ ಅವನು ಅಹಂಕಾರ ಬಿಟ್ಟು ಎಲ್ಲರ ಹತ್ತಿರ ತುಂಬಾನೇ ಪ್ರೀತಿಯಿಂದ ಇರಲು ಶುರು ಮಾಡಿದ. ಈ ಕಥೆಯ ನೀತಿ ಏನಂದ್ರೆ, ನಾವು ಯಾವತ್ತೂ ಅಹಂಕಾರ ಪಡಬಾರದು, ಎಲ್ಲರ ಹತ್ತಿರ ವಿನಯದಿಂದ ಮತ್ತೆ ಪ್ರೀತಿಯಿಂದ ಇರಬೇಕು.